ಹಲೋ, ನಾನು ಮೀಸೆ ಬೋರ್ಸ್ಕೊಂಡ್ರೆ ನೋಡಕ್ಕೆ ಹೇಗಿರುತ್ತೆ? ಈ ಡಾನ್ ದಾಸಪ್ಪ ತುಟಿ ಮೇಲೆ ಕೂದಲಿಲ್ದಿರ ಓಡಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ದೆ. ಗೊತ್ತಿಲ್ಲ ಅಣ್ಣ, ಚೆನ್ನಾಗಿರ್ಬೋದೇನೋ. ಯಾವುದಕ್ಕೂ ಒಂದ್ಸತಿ ಫೋಟೋ ಕಳಿಸಿ ನೋಡ್ಬಿಟ್ಟು ಹೇಳ್ತೀನಿ. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ನೀನು ಆ ತಾಂಡ ಜೊತೆ ಸೇರ್ಕೊಂಡಿದ್ಯಾ ಹೆಂಗೆ? ಅಯ್ಯಯ್ಯೋ, ಇಲ್ಲ ಅಣ್ಣ. ನನಗೆ ಆ ಹುಡುಗಿ ಈಗಲೇ ಬೇಕು, ಈಗಲೇ. ನಾನು ನಮ್ಮ ಹುಡುಗರ್ನ ಅಲ್ಲಿ ಕಳಿಸ್ತೇನೆ. ನೀನು ಆ ಹುಡುಗಿನ ಕೈ ಹಿಡಿದು ಆ ಕಾರ್ಗೆ ಹತ್ಬೇಕು. ಅಣ್ಣ, ಅದು ನಾನು ಮಾತಾಡ್ತಾ ಇದ್ದೀನಿ ತಾನೆ, ನಾನು ಮಾತಾಡ್ತಾ ಇದ್ದೀನಿ ತಾನೆ. ನೋಡು, ಆ ಹುಡುಗಿನ ಇವತ್ತು ಕಾರ್ಗೆ ಹತ್ಲಿಲ್ಲ ಅಂದ್ರೆ ನೀನ್ ಯಾರು ಅಂತ ಇಡೀ ಊರಿಗೆ ಹೇಳ್ಬಿಡ್ತೀನಿ. ನೋಡು, ನಮ್ಮ ಹುಡುಗರು ಈಗಲೇ ಅಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ನೀನು ಅಲ್ಲಿ ಬಂದು ಸೇರ್ಕೋ. ಅಯ್ಯೋ ಅಣ್ಣ, ಅದಲ್ಲ. ನೀನು ಬದುಕಬೇಕು ಅಂದ್ರೆ ನನಗೆ ಆ ಹುಡುಗಿ ಸಿಗ್ಬೇಕು ಅಷ್ಟೇ. ಏಯ್, ನೀವು ಹೋಗ್ರೋ. ಕಲಿ ಕಲಿ, ಕಾರ್ ತೆಗಿಯೋ. ಮೇಡಮ್, ನಂಗೆ ಕ್ಷಮಿಸ್ಬಿಡಿ. ಅವತ್ತು ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ ಗಂಗಾಧರ್ ಅವರೇ. ಇರಲಿ, ಪರವಾಗಿಲ್ಲ ಮೇಡಮ್. ತಪ್ಪಾಯಿತು ಮೇಡಮ್. ನಾನು ಅವತ್ತು ಬರಬಾರ್ದಿತ್ತು. ನಾನೇ ಸ್ವಲ್ಪ ಇರಿ, ನಾನೀಗೇನಾದರೂ ಕೇಳಿದ್ನಾ? ನೀವೇ ಯಾಕೆ ತಪ್ಪಾಯಿತು ಅಂತ ಅಂದ್ಕೊಂಡು ಇಷ್ಟೊಂದು ಗಾಬರಿ ಪಡ್ತಿದ್ದೀರಾ? ಅದು ನಾನು ಅವತ್ತು ನಿಮ್ಮ ಹತ್ರ ಬಂದಿದ್ದ ವಿಷಯ ಅಮ್ಮವ್ರಿಗೆ ಹೇಳಿರಲಿಲ್ಲ. ಅವಂಗ ನಾನು ಏನೂ ಹೇಳಿಲ್ಲ. ಆದರೆ ಈಗ ನಾನೇ ನಿಮ್ಮನ್ನ ಕರ್ಸ್ಕೊಂಡಿದ್ದೀನಿ ಅಂತ ಅವ್ವ ಮತ್ತು ಎಲ್ಲರೂ ಅಂದ್ಕೊಂಡಿರ್ತಾರೆ. ನಾನು ಯಾಕೆ ಕರ್ಸ್ಕೊಂಡೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ನೀವು ಭಯ ಪಡುವಂಥದ್ದು ಏನೂ ಇಲ್ಲ. ನಮ್ಮ ಅವ್ವ ನಿಮ್ಮನ್ನ ನಂಬಿ ಮನೆಗೆ ಸೇರಿಸ್ಕೊಂಡಿದ್ದಾಳೆ ಅಂದಮೇಲೆ ಅವಳ ನಿರ್ಧಾರದ ಮೇಲೆ ನಾನು ಸಂಶಯ ಪಡಲ್ಲ. ಆದರೆ ನಿಮ್ಮಿಂದ ಅವಂಗೆ ಏನಾದರೂ ತೊಂದರೆ ಆಗತ್ತೇನೋ ಅನ್ನೋ ಕಾಳಜಿ ನಂಗೆ ಖಂಡಿತ ಇದೆ. ಅಯ್ಯೋ, ಆ ಥರ ಏನೂ ಆಗೋದಿಲ್ಲಮ್ಮ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ನಾನು ಪ್ರಾಣ ಕೊಡ್ತೀನಿ ಹೊರತು ಅಮ್ಮವ್ರಿಗೇನು ನನ್ನಿಂದ ತೊಂದರೆ ಆಗೋದಿಲ್ಲಮ್ಮ. ಯಾರ ಪ್ರಾಣ ಹೋಗೋದು ಬೇಡ. ನಿಮ್ಗೆ ಯಾಕೆ ಇಷ್ಟೊಂದು ಚಟ್ಪಡಿಕೆ? ನೀವೇನೋ ಮುಚ್ಚಿಡ್ತಿದ್ದೀರಾ ಅನ್ನೋದಂತೂ ನಂಗೆ ಗೊತ್ತಾಗ್ತಿದೆ. ನೀವು ನನ್ನ ಹತ್ರ ಹೇಳ್ಕೊಬೋದು, ನನ್ನ ನಂಬಿ. ನೀವು ನನ್ನ ಹತ್ರ ಹೇಳಿದ ವಿಷಯನ ನಾನು ಬೇರೆ ಯಾರ ಹತ್ರನೂ ಹೇಳಲ್ಲ. ನಿಮಗೆ ಬೇಕಾಗಿರೋ ಸಹಾಯ ನಾನು ಮಾಡ್ತೀನಿ. ನನ್ನ ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ. ಹೇಳಿ, ನೀವು ಯಾವ ಊರಿಂದ ಬಂದಿರೋದು? ನೀವಿಬ್ಬರು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಳ್ಬೇಡಿ. ನಿಮ್ಗೆ ಏನು ಸಮಸ್ಯೆ ಅಂತ ಹೇಳಿಲ್ಲ ಅಂದರೆ ನನಗೆ ಹೇಗೆ ಅರ್ಥ ಆಗತ್ತೆ ಹೇಳಿ? ನೀವು ನನ್ನ ಮಕ್ಕಳು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ಮೇಲೂ ನಾನು ನಿಮ್ಮ ಹತ್ರ ಹೇಳದೆ ವಿಷಯ ಮುಚ್ಚಿಟ್ರೆ ಆ ದೇವರು ಮೆಚ್ಚೋದಿಲ್ಲ. ನಮ್ಮದು ಮೈಸೂರು ಹತ್ರ ತಣಿಗೆರೆ ಅಂತ ಒಂದು ಸಣ್ಣ ಹಳ್ಳಿ. ಅಲ್ಲಿ ನಾನು, ನನ್ನ ಹೆಂಡತಿ, ಇಬ್ಬರು ಮಕ್ಕಳು ಗೌಡ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ವಿ. ಆದರೆ ಆ ಗೌಡ ಒಳ್ಳೆಯವನಲ್ಲ ಮೇಡಮ್. ಅವ್ನು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿ ಕೊಡಬಾರ್ದು ಕಾಟ ಕೊಟ್ಟ. ಇನ್ನೊಬ್ಬ ಮಕ್ಕಳು ಹೀರೋ ಈ ಒಬ್ಳು ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೆ ಊರಿಂದ ಕದ್ದು ಹೊಡ್ತೈತಿ. ಅವರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಪುಟ್ಟಕ್ಕ, ಪುಟ್ಟಕ್ಕ, ಮನೆನಾಗಿದೆಯಾ? ಅಮ್ಮರೇ ನಮಸ್ಕಾರ, ಕೂತ್ಕೊಳ್ಳಿ. ಪುಟ್ಟಕ್ಕ ಮೆಸ್ನಾಗವಳೆ. ಸರಿ ಸರಿ ಗೋಪಾಲಯ್ಯ.
ನಾನು ವಸಿ ಪುಟ್ಟಕ್ಕಂತವ ಒಬ್ಳೆ ಮಾತಾಡಬೇಕಾಯಿತು. ಸರಿ ಅಮ್ಮರೆ, ಕರ್ಕೊಂಬತ್ತೀನಿ. ಇಲ್ಲ ಕಳಿಸ್ಕೊಡ್ತೀನಿ. ಆ ಹುಡುಗಿನೂ ಮೆಸ್ನಲ್ಲೇ ಇದ್ದಾಳೆ ಅನ್ಸುತ್ತೆ. ಇರಲಿ ಪುಟ್ಟಕ್ಕನೇ ಆ ಹುಡುಗಿನ ನನ್ನ ಕೈಗೆ ಒಪ್ಪಿಸ್ಬೇಕು. ಹಾಗೆ ಮಾಡ್ತೀನಿ. ಅಮ್ಮರೆ, ನೀವು ಬರೋದು ನನಗೆ ಗೊತ್ತಾಗಲಿಲ್ಲ ಅಮ್ಮರೆ. ಹೊಸ ಕೆಲಸದನಾಗಿದ್ದೆ. ಪರವಾಗಿಲ್ಲ ಪುಟ್ಟಕ್ಕ, ಹಿಂಗೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಾನು ನಿನಗೆ ತೊಂದರೆ ಕೊಟ್ಟನೆ. ಇಲ್ಲ ಅಮ್ಮರೆ, ಈಗ ಮೆಸ್ ನೋಡ್ಕೊಳಕ್ಕೆ ಜನ ಅವ್ರೆ. ವಾ, ಒಳ್ಳೇದು. ಹಂಗಾರೆ ಒತ್ತಾಸೆಗಾಯ್ತು. ಹೌದು ಅಮ್ಮರೆ, ಅಪ್ಪ ಮಗಳು ಇಬ್ಬರು ಬಂದವ್ರೆ, ಒಳ್ಳೆ ಜನ. ನಾನು ನಿಮ್ಗೆ ಹೇಳಿದ್ನಲ್ಲ. ಹೌದು ಪುಟ್ಟಕ್ಕ, ಒತ್ತಾಸೆಗೆ ಆಗ್ತಾರೆ ಅನ್ನೋದನ್ನ ನಾನು ಮನ್ಸಾರೆ ಒಪ್ಕೋತೀನಿ ಪುಟ್ಟಕ್ಕ. ಆದರೆ ಜನ ಒಳ್ಳೆಯವರು ಅನ್ನೋದನ್ನ ಒಪ್ಕೊಳ್ಳೋದ್ವ ಸಿಕ್ಕಷ್ಟನೇ. ಕುಂತ್ಕಾಯ್ ಪುಟ್ಟಕ್ಕ, ನೀನು ಪುಣ್ಯಕೋಟಿ ಹಂಗೆ ಪಾಪದವಳು. ಆದರೆ ನಿನ್ನ ಮನೆಗೆ ಬಂದು ಸೇರ್ಕೊಂಡವ್ರಲ್ಲ, ಅವ್ರುಗಳು ಆವುಗಳು.